ಕಡಕೋಳ ಪುನರ್ವಸತಿ ಕೇಂದ್ರದಲ್ಲಿ ಅಂಬೇಡ್ಕರ್ ಪುತ್ಥಳಿ ಅನಾವರಣ ಮಾಡಲಾಯಿತು. ವಿವಿಧ ದಲಿತ ಪರ ಸಂಘಟನೆಯ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಜಮಖಂಡಿ ಶಾಸಕ ಜಗದೀಶ್ ಕುಡಗಂಟಿ, ದಲಿತ ಸಂಘಟನೆ ಮುಖಂಡ ಪಿಎನ್ ಮೂರ್ತಿ, ಬಾಗಲಕೋಟೆ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ವೀಣಾ ಕಾಶಪ್ಪನವರು ಕೂಡ ಭಾಗಿಯಾಗಿದ್ದರು. ಸಂಕೇತವಾಗಿ ಸಸಿಗೆ ನೀರೆರೆಯುವ ಮೂಲಕ ಎಟಿಎಂ ಮಷಿನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಿಮ್ಮಿಂಗ್ ಮಷಿನ್ ಹಾಗೂ ಕ್ಯಾಮೆರಾ ಅಳವಡಿಸಿ ಸಾರ್ವಜನಿಕ ಡೇಟಾ ಕದ್ದು ಹಣ ವಂಚನೆ ಮಾಡುತ್ತಿದ್ದ ಇಬ್ಬರು ವಿದೇಶಿ ಪ್ರಜೆಗಳಿಗೆ 8 ವರ್ಷ ಜೈಲು ಹಾಗೂ ತಲಾ 5 ಲಕ್ಷ ದಂಡ ವಿಧಿಸಲಾಗಿದೆ. ತುಮಕೂರು ಜಿಲ್ಲಾ ನ್ಯಾಯಾಲಯ ಈ ಆದೇಶವನ್ನು ನೀಡಿದೆ. ತುಮಕೂರಿನಲ್ಲಿ 2022ರ ಅಕ್ಟೋಬರ್ 31ರಂದು ಎಟಿಎಂಗಳಿಗೆ ಸ್ಕಿಮ್ಮಿಂಗ್ ಮೆಷಿನ್ ಹಾಗೂ ಕ್ಯಾಮೆರಾ ಅಳವಡಿಸಿದಂತೆ ಕೀನ್ಯಾದ ವಾನ್ ಕಂಬೋಡಜಿ ಹಾಗೂ ನೈಜೀರಿಯಾದ ಲಾರೆನ್ಸ್ ಮೊಕೆಮೊ ನಕಲಿ ಕಾರ್ಡ್ ಬಳಸಿ ಹಣ ಡ್ರಾ ಮಾಡಿದ್ರು. ಈ ಸಂಬಂಧ ತುಮಕೂರಿನ ಸೆನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಕಟ್ಟೆಮಾಡು ಮಹಾಮೃತ್ಯುಂಜಯ ದೇವಾಲಯದಲ್ಲಿ ಕೊಡವ ಸಾಂಪ್ರದಾಯಿಕ ಉಡುಗೆ ಕುಪ್ಪಿಯ ಚಾಲೆ ಧರಿಸಿ ದೇವಾಲಯಕ್ಕೆ ಬರುವುದನ್ನು ನಿರ್ಬಂಧಿಸಲಾಗಿದೆ. ಈ ವಿಚಾರ ಭಾರಿ ಆಕ್ರೋಶಕ್ಕೆ ಕಾರಣವಾಗಿತ್ತು. ಅಲ್ಲದೆ ದೇವಾಲಯದ ವಾರ್ಷಿಕೋತ್ಸವದ ವೇಳೆ ದೊಡ್ಡ ಸಂಘರ್ಷವೂ ನಡೆದಿತ್ತು. ಸಂಘರ್ಷದ ವಾತಾವರಣವನ್ನು ತಿಳಿಗೊಳಿಸುವ ಸಲುವಾಗಿ ಕೊಡಗಿನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ 2 ಸಮುದಾಯಗಳ ನಡುವೆ ಶಾಂತಿಯುತ ಸಭೆ ನಡೆಸಲಾಯಿತು. ಎಲ್ಲ ಕೆಲಸ ಮಾಡಿದ್ವಿ ಒಗ್ಗಟ್ಟಿಂದ. ಇಲ್ಲಿ ಆ ಜಾತಿ ಈ ಜಾತಿ ನಾವು ನೋಡಲಿಲ್ಲ. ನೆನ್ನೆ ಯಾಕೆ ಗೊತ್ತಿಲ್ಲ, ಅದು ನಮಗೆ ಕ್ಲಿಯರ್ ಆಗಿ ಇನ್ನೂ ಗೊತ್ತಾಗಿಲ್ಲ ನನಗೇನು ಸಹ. ಯಾಕೆ ಹೀಗೆ ಮಾಡಿದ್ದಾರೆ ಅವರು, ಅಲ್ಲ ಅದು ಸ್ವಂತ ಸೇಡಿಂದ ಮಾಡಿದಾರೋ ಅಲ್ಲ ಇನ್ನು ಅವ್ರು ಹಾಕಿದ ಕುಪ್ಪೆ ಚಾಲೆಯಿಂದಾಗಿ ಬಂತು ಏನು ಅಂತ ನನಗೆ ಇನ್ನೂ ಗೊತ್ತಿಲ್ಲ. ಅದು ನನಗೆ ಅಂತ ಹೇಳಿದ್ರೆ ನಾವು ಎಲ್ಲ ಇಲ್ಲಿ ಸೇರಿದವರು ನಮಗೆ ದೇವ್ರ ಹೊರಗೆ ಬಂದು ತುಂಬ ಹೊತ್ತು ನಾವು ದೇವ್ರನ್ನ ಕಾಯಬೇಕು, ದೇವ್ರು ನಮ್ಮನ್ನು ಕಾಯುವಾಗೆ ಆಯಿತು. ನೆನ್ನೆ ನಮಗೆ ಅದು ತುಂಬ ಬೇಜಾರು. ನಾವು ಎಲ್ಲೂ ನೋಡಲಿಲ್ಲ. ನಾವು ಕೆಲವು ಟೆಂಪಲ್ಗಳಿಗೆ ನಾವು ಹೋಗಿದ್ದೀವಿ, ಎಲ್ಲ ನೋಡಿದ್ದೀವಿ. ಆದರೆ ಇಲ್ಲಿದ್ದಂಥ ಅರ್ಚಕರಿಗೂ ಎಲ್ಲರಿಗೂ ನಮಗೆ ತುಂಬ ಬೇಜಾರಾಗಿದೆ. ಈ ಥರ ಅವ್ರು ಮಾಡಬಾರ್ದಿತ್ತು. ಅದು ಅವರ ಪಾಡಿಗೆ ಅವ್ರು ಬಂದು ಹೋಗ್ಬೋದಿತ್ತು, ನಮ್ಮ ಪಾಡಿಗೆ ನಾವು ಹೋಗ್ಬೋದಿತ್ತು. ಆದರೆ ಯಾಕೆ ಈ ರೀತಿ ಆಯಿತು ಅಂತ ನಮಗೆ ಇನ್ನೂ ಗೊತ್ತಿಲ್ಲ. ಆದರೆ ನಮಗೆ ದೇವ್ರನ್ನ ಹೊರಗಡೆ ನಾವು ಕಾಯೋದು, ದೇವ್ರು ನಮ್ಮನ್ನು ಕಾಯುವಾಗಿ ಮಾಡಿದ್ದಾರೆ ಅವರು ಎಲ್ಲ ಕೆಲಸ. ಚಿತ್ರದುರ್ಗದ ಹೊಸದುರ್ಗ ತಾಲೂಕಿನ ಮಾರಭಘಟ್ಟ ಗ್ರಾಮದಲ್ಲಿ ನಿರ್ಮಾಣವಾಗಿರುವ ವಿದ್ಯುತ್ ಪಾರ್ಕ್ಗೆ ಇಂಧನ ಸಚಿವ ಕೆಜೆ ಜಾರ್ಜ್ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಈ ವೇಳೆ ಮಾತನಾಡಿದ ಶಾಸಕ ಬಿಜಿ ಗೋವಿಂದಪ್ಪ, ಸ್ಥಳೀಯ ರೈತರಿಗೆ ರಾತ್ರಿ ವೇಳೆ ವಿದ್ಯುತ್ ನೀಡುತ್ತಿದ್ದಾಗ ಕಾಡು ಪ್ರಾಣಿಗಳ ಭಯ ಇತ್ತು. ಈಗ ಸೋಲಾರ್ ಬೇಸ್ ಕರೆಂಟ್ ಉತ್ಪಾದನೆ ಆಗ್ತಾ ಇದೆ. ಹಗಲು ವೇಳೆಯಲ್ಲೂ ಕೂಡ ಕರೆಂಟ್ ಲಭ್ಯವಾಗುತ್ತೆ. ಕರೆಂಟ್ ಸಬ್ ಸ್ಟೇಷನ್ ಮಾಡಿಕೊಡಿ ಅಂತ ರೈತರಿಗೆ ಅನುಕೂಲ ಆಗುತ್ತೆ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಶಿವಮೊಗ್ಗದಲ್ಲಿ ಅಕ್ರಮ ಮದ್ಯ ಸಾಗಿಸುತ್ತಿದ್ದವರನ್ನ ಅಬಕಾರಿ ಉಪ ಆಯುಕ್ತರ ತಂಡ ವಶಕ್ಕೆ ಪಡೆದುಕೊಂಡಿದೆ. 30.6 ಲೀಟರ್ ಮದ್ಯವನ್ನ ಹರೀಶ್ ಶಿವು ಸವಳಂಗ ರೈತರ ರಸ್ತೆಯ ಫ್ಲೈಓವರ್ನಲ್ಲಿ ಸಾಗಾಟ ಮಾಡ್ತಿದ್ರಂತೆ. ಈ ಖಚಿತ ಮಾಹಿತಿಯ ಮೇರೆಗೆ ಅಬಕಾರಿ ನಿರೀಕ್ಷಕ ಹನುಮಂತಪ್ಪ ತಂಡವು ಆರೋಪಿಗಳನ್ನು ಬಂಧಿಸಿ ಮದ್ಯದ ಬಾಟಲ್ಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇದರ ಮೌಲ್ಯ ಸರಿಸುಮಾರು 1.36 ಲಕ್ಷ ರೂಪಾಯಿ ಅಂತ ಹೇಳಲಾಗ್ತಾ ಇದೆ. ಭದ್ರಾ ಜಲಾಶಯದಿಂದ ಎಡನಾಲಿಗೆ ನೀರು ಹರಿಸುವಂತೆ ಆಗ್ರಹ ಜೋರಾಗ್ಬಿಟ್ಟಿದೆ. ಶಿವಮೊಗ್ಗ ನಗರದ ಹೊರವಲಯ ಮಲವಗೊಪ್ಪದಲ್ಲಿರುವ ಭದ್ರಾ ಅಚ್ಚುಕಟ್ಟು ಪ್ರಾಧಿಕಾರ ಕಚೇರಿ ಎದುರು ರೈತರು ಪ್ರತಿಭಟನೆ ಮಾಡಿದರು. ಭದ್ರಾ ಎಡನಾಲೆ ಕಾಲುವೆಗೆ 25/11/2024ರಿಂದ ನೀರು ಹರಿಸುವಿಕೆ ಸ್ಥಗಿತಗೊಳಿಸಲಾಗಿದೆ. ಈಗಾಗಲೇ 35 ದಿನಗಳಾಗಿದೆ. ಬೇಸಿಗೆ ಶುರುವಾಗಿದೆ. ಭತ್ತ, ಕಬ್ಬು, ಅಡಿಕೆ ಒಣಗಿ ಹೋಗ್ತಾ ಇದೆ ಅಂತ ಆದಷ್ಟು ಬೇಗ ನೀರು ಬಿಡಬೇಕು ಅಂತ ರೈತರು ಹೋರಾಟ ಮಾಡಿದ್ದಾರೆ. ಎಡದಂಡೆ ಕಾಲುವೆಗೆ ನೀರು ಬಿಡದ ಆಡಳಿತ ಮಂಡಳಿಗೆ ಚಲೋ ಭಾರತ್ ಮಾತಾ ಕಿ ಉಳಿಸಿ ಉಳಿಸಿ ಉಳಿಸಿ. ಯುವ ಜನೋತ್ಸವ ಕಾರ್ಯಕ್ರಮ ನಡೆಸುವುದಕ್ಕೆ ಭರ್ಜರಿ ಸಿದ್ಧತೆ ನಡೀತಾ ಇದೆ. ಜನವರಿ 5, 6ರಂದು ಅದ್ದೂರಿಯಾಗಿ ಕಾರ್ಯಕ್ರಮ ನಡೆಯಲಿದ್ದು, ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಲಿದ್ದಾರೆ. ಯುವ ಜನೋತ್ಸವದಲ್ಲಿ ವಿವಿಧ ರೀತಿಯ ಸ್ಪರ್ಧೆ ಏರ್ಪಡಿಸಿದ್ದು 2500 ಸ್ಪರ್ಧಾರ್ಥಿಗಳು ಭಾಗಿಯಾಗಲಿದ್ದಾರೆ. ವಿಜ್ಞಾನ ವಸ್ತು ಪ್ರದರ್ಶನ, ಕಥೆ ಬರೆಯುವುದು, ಚಿತ್ರಕಲೆಯಲ್ಲಿ
ಚಾತುರ್ಯ, ಜನಪದ ನೃತ್ಯ ಸೇರಿ ಅನೇಕ ಸ್ಪರ್ಧೆಗಳ ಆಯೋಜನೆ ಮಾಡಲಾಗಿದ್ದು, ಜಿಲ್ಲಾಡಳಿತದಿಂದ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿದೆ ಅಂತ ದಾವಣಗೆರೆ ಜಿಲ್ಲಾಧಿಕಾರಿ ಡಾಕ್ಟರ್ ಗಂಗಾಧರ ಸ್ವಾಮಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ್ದಾರೆ. ದಾವಣಗೆರೆ ಹೊನ್ನಾಳಿ ತಾಲೂಕಿನ ಲಿಂಗಾಪುರ ಗ್ರಾಮದಲ್ಲಿ ಬಸ್ನಿಂದ ವಿದ್ಯಾರ್ಥಿ ಆಯತಪ್ಪಿ ಬಿದ್ದಿರುವ ಘಟನೆ ನಡೆದಿದೆ. ಬಸ್ನಿಂದ ಬೀಳುತ್ತಿದ್ದಂತೆ ವಿದ್ಯಾರ್ಥಿಗಳು ಮತ್ತು ಪೋಷಕರು ಆತಂಕಗೊಂಡರು. ಕಾಲೇಜಿನಿಂದ ಹೋಗುವ ವೇಳೆ ಈ ಘಟನೆ ನಡೆದಿದ್ದು, ವಿದ್ಯಾರ್ಥಿಗೆ ಯಾವುದೇ ಪ್ರಾಣಹಾನಿ ಆಗಿಲ್ಲ. ಹೆಚ್ಚಿನ ಬಸ್ ಬಿಡೋದಕ್ಕೆ ಮನವಿ ಮಾಡಿದ್ರು, ಅಧಿಕಾರಿಗಳು ಕೇರ್ ಮಾಡಿಲ್ಲ. ಈ ಹಿನ್ನೆಲೆ ಹೆಚ್ಚಿನ ಬಸ್ ಬಿಡಬೇಕು ಅಂತ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ರು. ಡಿಪೋ ಮ್ಯಾನೇಜರ್ ಸ್ಥಳಕ್ಕೆ ಬರೋ ತನಕ ಧರಣಿ ನಡೆಸ್ತೀವಿ ಅಂತ ಪಟ್ಟು ಹಿಡಿದಿದ್ರು. ಬಸ್ನವ್ರ ಹತ್ರ ದಿನ ಜಗಳ ಮಾಡ್ತೀನಿ ನಾನು. ಇಲ್ಲ ಮತ್ತೆ ನೀವು ಅವ್ರಿಗೆ ಪ್ರೈವೇಟ್ನವ್ರಿಗೆ ಅನುಕೂಲ ಮಾಡೋಕ್ಕೆ ಈಗಾಗಲೇ 5-6 ಸರಿ ಎಲ್ಲ ಲೆಟರ್ ಎಲ್ಲ ಕೊಟ್ಟಿದ್ದೀವಿ, ಸೈನ್ ಮಾಡಿಸಿ. ಯಾರು ಇನ್ನೂ ಕ್ರಮ ಕೈಗೊಂಡಿಲ್ಲ. ಅದಕ್ಕೆ ಇವತ್ತು ಹಿಂಗೆಲ್ಲ ಸ್ಟ್ರೈಕ್ ಮಾಡಿದ್ದಕ್ಕೆ ಬಸ್ ಬಿಡ್ತೀವಿ ಅಂತ ಅಂದಿದ್ದಾರೆ. ಇನ್ನೂ ಅದ್ರ ಬಗ್ಗೆ ಏನೋ ಅವರು ಕರೆಕ್ಟಾಗಿ ಮನವಿ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾ ರಾಜ್ಯದಾದ್ಯಂತ ಧೂಳೆಬ್ಬಿಸ್ತಾ ಇದೆ. ಇತ್ತ ಬಾಸಿಸಂ ಕಾಂಟ್ರವರ್ಸಿಗೆ ನಟ ಸುದೀಪ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ನನ್ನ ಹಾಗೂ ದರ್ಶನ್ ನಡುವೆ ಏನೂ ಇಲ್ಲ, ದರ್ಶನ್ ಫ್ಯಾನ್ಸ್ಗೆ ಬೈಬೇಡಿ ಅಂತ ಹೇಳಿದ್ದೆ, ನಾನೇ ಹೇಳಿದ ಮೇಲೆ ಯಾಕೆ ಟಾಂಟ್ ಕೊಡ್ಲಿ ಅಂತ ಬೆಂಗಳೂರಿನಲ್ಲಿ ನಟ ಕಿಚ್ಚ ಸುದೀಪ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ನನಗೂ ದರ್ಶನ್ಗೂ ಏನಿಲ್ಲ ಸರ್, ಬಹಳ ಕಷ್ಟಪಟ್ಟು ಅವರು ಮೇಲೆ ಬಂದಿದ್ದಾರೆ, ಕಷ್ಟಪಟ್ಟು ಪ್ರತಿ ಕಲಾವಿದರು ಬಂದಿದ್ದಾರೆ. ಚಿತ್ರರಂಗ, ಕನ್ನಡ ಚಿತ್ರರಂಗ ಇವತ್ತು ತುಂಬ 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 ನೋವಲ್ಲಿದೆ. ಅದು ಬೆಳಿಬೇಕು ಅಂದರೆ ಇದು ಬೇಡ ನಮ್ಮ ಇಂಡಸ್ಟ್ರಿಯಲ್ಲಿ. ನಮ್ಮಲ್ಲಿ ಇಲ್ಲ ಸರ್ ಇದು. ಆ್ಯಕ್ಚುಲಿ ನನ್ನ ಫ್ಯಾನ್ಸ್ ಕೂಡ ಹೋಗಿ ಎಲ್ಲ ಹೀರೋಗಳು ಸಿನಿಮಾ ನೋಡ್ತಾರೆ ಸರ್, ಅವ್ರ ಫ್ಯಾನ್ಸ್ಗಳು ಬಂದು ನಮ್ಮ ಸಿನಿಮಾ ನೋಡ್ತಾರೆ ಸರ್. ಈ ವಾತಾವರಣ ಬೆಳಿಬೇಕಾದ್ರೆ ಏನಾಗುತ್ತೆ, ಆಲ್ರೆಡಿ ಆನ್ಲೈನಲ್ಲಿ ನಡೀತಾ ಇರಬೇಕಾದ್ರೆ ಇದನ್ನು ಯಾರೋ ಒಬ್ಬರು ಈ ಥರ ಒಂದು ಪರ್ಸ್ಪೆಕ್ಟಿವ್ ಕೊಡೋದೇ ರಾಂಗ್ ಅಲ್ವಾ ಸರ್? ಹೇಳಿ, ಈ ಕೆಟ್ಟ ಅಹಂಕಾರ ನಮ್ಮಲ್ಲಿ ಇದೆ ಅಂತ ನೀವು ಅಂದ್ಕೊಂಡಿರೋದೇ ತಪ್ಪಲ್ವಾ? ನನಗೂ ದರ್ಶನ್ಗೂ ಏನಿಲ್ಲ ಸರ್, ಬಹಳ ಕಷ್ಟಪಟ್ಟು ಅವರು ಮೇಲೆ ಬಂದಿದ್ದಾರೆ, ಕಷ್ಟಪಟ್ಟು ಪ್ರತಿ ಕಲಾವಿದರು ಬಂದಿದ್ದಾರೆ. ಚಿತ್ರರಂಗ, ಕನ್ನಡ ಚಿತ್ರರಂಗ ಇವತ್ತು ತುಂಬ 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 ನೋವಲ್ಲಿದೆ. ಅದು ಬೆಳಿಬೇಕು ಅಂದರೆ ಇದು ಬೇಡ ನಮ್ಮ ಇಂಡಸ್ಟ್ರಿಯಲ್ಲಿ. ನಮ್ಮಲ್ಲಿ ಇಲ್ಲ ಸರ್ ಇದು. ಆ್ಯಕ್ಚುಲಿ ನನ್ನ ಫ್ಯಾನ್ಸ್ ಕೂಡ ಹೋಗಿ ಎಲ್ಲ ಹೀರೋಗಳು ಸಿನಿಮಾ ನೋಡ್ತಾರೆ ಸರ್, ಅವ್ರ ಫ್ಯಾನ್ಸ್ಗಳು ಬಂದು ನಮ್ಮ ಸಿನಿಮಾ ನೋಡ್ತಾರೆ ಸರ್. ಈ ವಾತಾವರಣ ಬೆಳಿಬೇಕಾದ್ರೆ ಏನಾಗುತ್ತೆ, ಆಲ್ರೆಡಿ ಆನ್ಲೈನಲ್ಲಿ ನಡೀತಾ ಇರಬೇಕಾದ್ರೆ ಇದನ್ನು ಯಾರೋ ಒಬ್ಬರು ಈ ಥರ ಒಂದು ಪರ್ಸ್ಪೆಕ್ಟಿವ್ ಕೊಡೋದೇ ರಾಂಗ್ ಅಲ್ವಾ ಸರ್? ಹೇಳಿ, ಈ ಕೆಟ್ಟ ಅಹಂಕಾರ ನಮ್ಮಲ್ಲಿ ಇದೆ ಅಂತ ನೀವು ಅಂದ್ಕೊಂಡಿರೋದೇ ತಪ್ಪಲ್ಲ. ಜಗತ್ತಿನ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಗಳ ಪೈಕಿ ಭಾರತದ ಇಸ್ರೋ ಮತ್ತೊಂದು ಸಾಧನೆ ಮಾಡಿದೆ. ಇದೀಗ ಇಸ್ರೋ ಮುಡಿಗೆ ಮತ್ತೊಂದು ಗರಿ ಸೇರಿಕೊಂಡಿದೆ. PSLV C-60 ರಾಕೆಟ್ ಮೂಲಕ ಸ್ಪೇಸ್ ಡಾಕಿಂಗ್ ಪ್ರಯೋಗ ಉಡಾವಣೆ ಯಶಸ್ವಿಯಾಗಿ ಮಾಡಿದೆ. ನಿನ್ನೆ ರಾತ್ರಿ PSLV C-60 ರಾಕೆಟ್ ನಭೋಮಂಡಲಕ್ಕೆ ಚಿಮ್ಮಿತ್ತು. ಬಾಹ್ಯಾಕಾಶದಲ್ಲಿ 2 ನೌಕೆಗಳನ್ನು ಡಾಕಿಂಗ್ ಮಾಡುವ ಈ ಯೋಜನೆ ಇಸ್ರೋ ಮಾಡಿದೆ. ಈ ಮೂಲಕ ಸ್ಪೇಸ್ ಡಾಕಿಂಗ್ ತಂತ್ರಜ್ಞಾನ ಹೊಂದಿದೆ. ಜಗತ್ತಿನ 4ನೇ ದೇಶ ಭಾರತ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಸಚಿನ್ ಆತ್ಮಹತ್ಯೆ ಪ್ರಕರಣ ಇಡೀ ರಾಜ್ಯದಾದ್ಯಂತ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗ್ತಾ ಇದೆ. ಇದರ ಬೆನ್ನಲ್ಲೇ ಸಚಿವ ಪ್ರಿಯಾಂಕ್ ಖರ್ಗೆ ದೆಹಲಿಗೆ ಭೇಟಿ ನೀಡಲಿದ್ದಾರೆ. ಈ ಭೇಟಿ ಈಗ ತುಂಬಾ ಮಹತ್ವ ಪಡೆದುಕೊಂಡಿದ್ದು, ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲಿದ್ದಾರಂತೆ. ತಮಿಳುನಾಡಿನ ಖ್ಯಾತ ದೇಗುಲಗಳಲ್ಲಿ ಒಂದಾದ ಶ್ರೀ ರಂಗನಾಥ ಸ್ವಾಮಿ ದೇಗುಲ ವಿವಿಧ ದೀಪಾಲಂಕಾರದಿಂದ ಕಂಗೊಳಿಸ್ತಾ ಇದೆ. ತ್ರಿಚಿಯಲ್ಲಿರುವ ಈ ದೇವಾಲಯದಲ್ಲಿ ಏಕಾದಶಿಯನ್ನ ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಗುತ್ತೆ. ಈ ಪ್ರಯುಕ್ತ ದೇಗುಲಕ್ಕೆ ಮಾಡಿದ್ದ ದೀಪಾಲಂಕಾರ ಭಕ್ತರ ಕಣ್ಮನ ಸೆಳೆದಿದೆ. ರಾಜಸ್ಥಾನದ ಜೈಸ್ಮಲೇರ್ ಜಿಲ್ಲೆಯಲ್ಲಿ ಊಹೆಗೂ ನಿಲುಕದ ಒಂದು ಘಟನೆ ನಡೆದಿದೆ. ಮೋಹನ್ಗರ್ ಗ್ರಾಮದಲ್ಲಿ ಬೋರ್ವೆಲ್ ಕೊರೆಯುವ ವೇಳೆ ನೀರಿನ ದೊಡ್ಡ ಪ್ರವಾಹವೇ ಬಂದ್ಬಿಟ್ಟಿದೆ. ಇದರಿಂದ ಬೋರ್ವೆಲ್ ಮಷಿನ್ ಸೇರಿ ಇಡೀ ಜಮೀನು ಕೊಚ್ಚಿ ಹೋಗಿದೆ. ಭೂಮಿಯಿಂದ ನಿರಂತರವಾಗಿ ನೀರು ಬೋರ್ಗರಿತಾ ಇದ್ದು ಜನ ದಂಗಾಗಿದ್ದು ವಿಜ್ಞಾನಿಗಳು ಶಾಕ್ ಆಗಿದ್ದಾರೆ.
ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯಲಿರುವ ಮಹಾಕುಂಭಮೇಳದ ಸಿದ್ಧತೆಗಳು ಬಹುತೇಕ ಪೂರ್ಣಗೊಂಡಿದೆ. ಪ್ರಯಾಗ್ರಾಜ್ನ ಸಂಗಮ್ ಪ್ರದೇಶ ದೀಪದಿಂದ ಕಂಗೊಳಿಸ್ತಾ ಇದೆ. ಅಲ್ಲದೆ ದಿನದ 24 ಗಂಟೆಯೂ ಕಣ್ಗಾವಲು ನೀಡಬಲ್ಲ 100 ಮೀಟರ್ ವರೆಗೆ ನೀರಿನ ಒಳಗಡೆ ಇರಬಲ್ಲ ಅಂಡರ್ ವಾಟರ್ ಡ್ರೋನ್ಗಳನ್ನು ನಿಯೋಜನೆ ಮಾಡಲಾಗಿದೆ. ಈ ಬಾರಿಯ ಕುಂಭಮೇಳಕ್ಕೆ ಬರೋಬ್ಬರಿ 40 ಕೋಟಿ ಭಕ್ತರು ಬರೋ ನಿರೀಕ್ಷೆ ಕೂಡ ಇದೆ.